ಈ ದಿನ ಮಾತ್ರ ಉಗುರು ಕತ್ತರಿಸಲೇಬಾರದು. ಶುಭ ಮತ್ತು ಅಶುಭ ಪರಿಣಾಮಗಳಿವೆ. ಹಲವು ವೈರಸ್ ಸೂಕ್ಷ್ಮಾಣು ಜೀವಿ ಆಹಾರ ಕಣಗಳೊಂದಿಗೆ ನಮ್ಮ ಉಗುರುಗಳಲ್ಲಿ ಸೇರಿ ಅವು ನಾವು ತಿನ್ನುವ ಆಹಾರದೊಂದಿಗೆ ಹೊಟ್ಟೆಗೆ ಸೇರುತ್ತದೆ. ಹಲವು ಆರೋಗ್ಯ ಸಮಸ್ಯೆಗೆ ದಾರಿ ಮಾಡುತ್ತದೆ. ಉಗುರು ಕತ್ತರಿಸುವುದು ನಮ್ಮ ಆರೋಗ್ಯ ದೃಷ್ಟಿಯಿಂದ ಅತಿ ಮುಖ್ಯವಾಗಿ ಎಲ್ಲರೂ ಅನುಸರಿಸಬೇಕಾದ ವಿಚಾರ. ಹಿಂದೂ ಶಾಸ್ತ್ರದ ಪ್ರಕಾರ ನಿರ್ದಿಷ್ಟ ದಿನ ಮಾತ್ರ ಕತ್ತರಿಸಬೇಕೆಂದು ಹೇಳಲಾಗಿದೆ. ನಮ್ಮ ಹಿರಿಯರು ಹೇಳುತ್ತಿರುವ ಮಾತು ಆಗಾಗ್ಗೆ ಕೇಳುತ್ತಲೇ ಇರುತ್ತವೆ. ಅವುಗಳು ಬರೀ ಮಾತಲ್ಲ, ಪದ್ಧತಿಯ ಜೊತೆಗೆ ವೈಜ್ಞಾನಿಕ ಹಿನ್ನೆಲೆಯೂ ಅಡಗಿದೆ. ಹಾಗಾದರೆ ಎಂತಹ ದಿನದಂದು ಉಗುರು ಕತ್ತರಿಸುವುದು ಸೂಕ್ತ ಎಂದು ತಿಳಿಯುವುದಾದರೆ, ಸೋಮವಾರ ನಮ್ಮ ಬ್ರಹ್ಮಾಂಡ ರಕ್ಷಕ ಶಿವನ ದಿನವಾಗಿದ್ದು, ಶಿವನ ಹಾಗೂ ಚಂದ್ರನಿಗೆ ಅರ್ಪಿತವಾದ ದಿನವಾಗಿ ಪರಿಗಣಿಸಿದ್ದು, ಮನುಷ್ಯ ಮತ್ತು ಆತನ ಮನಸ್ಸಿನ ಮೇಲೆ ನೇರವಾದ ಪರಿಣಾಮ ಬೀರುವುದು. ಈ ದಿನ ಉಗುರು ಕತ್ತರಿಸಿದ ವ್ಯಕ್ತಿಗೆ ಮತ್ತು ಆತನ ಮಾನಸಿಕ ಆರೋಗ್ಯದ ಮೇಲೆ ತೀವ್ರವಾದ ಅಡ್ಡ ನಕಾರಾತ್ಮಕ ಪರಿಣಾಮ ಬೀರುವುದು. ಮಂಗಳವಾರ ಈ ದಿನ ದೇವಿ ಶ್ರೀ ಆಂಜನೇಯ ಸ್ವಾಮಿ ಹಾಗೂ ಮಂಗಳ ಗ್ರಹಕ್ಕೆ ಸಂಬಂಧವನ್ನು ಹೊಂದಿದ್ದು, ಹಾಗೆ ಈ ದಿನ ಉಗುರು ತಲೆಕೂದಲು ಕತ್ತರಿಸಿದರೆ ಅಶುಭ ಎಂದು ಹೇಳಲಾಗಿದೆ. ಸಾಲಕ್ಕೆ ದಾರಿ ಮಾಡುವಂಥದ್ದು ಅಮಂಗಳ ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ. ಬುಧವಾರ ನಮ್ಮ ಉಗುರುಗಳನ್ನು ಕತ್ತರಿಸಲು ಒಳ್ಳೆಯ ದಿನವಾಗಿದೆ. ಹಣಕಾಸು ಸ್ಥಿತಿ ಉತ್ತಮವಾಗುತ್ತದೆ. ಈ ದಿನ ಉಗುರು ಕತ್ತರಿಸುವುದರಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ. ಗುರುವಾರ ಇನ್ನೂ ಅತ್ಯಂತ ಉತ್ತಮವಾದ ದಿನ. ಗುರುವಾರ ಉಗುರು ಕತ್ತರಿಸುವುದರಿಂದ ನಮ್ಮಲ್ಲಿ ಮಾನವೀಯ ಗುಣಗಳು ಇನ್ನಷ್ಟು ಉತ್ತಮವಾಗಿ ನೆಮ್ಮದಿ ಶಾಂತಿ ವೃದ್ಧಿಸುವುದು ಉತ್ತಮ ಎಂದು ಪರಿಗಣಿಸಲಾಗಿದೆ. ಶುಕ್ರವಾರ ಶನಿವಾರ ಉಗುರು ಕತ್ತರಿಸಬಾರದು ಎಂದು ಹೇಳಲಾಗಿದ್ದು, ಈ ದಿನ ಲಕ್ಷ್ಮಿ ಮತ್ತು ಶನೇಶ್ವರ ದೇವರಿಗೆ ಪ್ರಾಶಸ್ತ್ಯವಾದ ದಿನ. ಈ ದಿನ ಉಗುರು ಕತ್ತರಿಸುವ ಕೆಲಸ ಮಾಡಿದರೆ ನಮ್ಮ ಗ್ರಹಗತಿಗಳ ಮೇಲೆ ಕೆಟ್ಟ ಪರಿಣಾಮ ಬೀರುವುದು, ಹಣಕಾಸಿನ ಸಮಸ್ಯೆ ಉಂಟಾಗಿ ಬಡತನ ಬರುವುದು. ಭಾನುವಾರ ಈ ದಿನ ಸಾಮಾನ್ಯವಾಗಿ ಎಲ್ಲರೂ ಉಗುರು ಕತ್ತರಿಸುವ ಸ್ವಚ್ಛಗೊಳಿಸುವ ಕಾರ್ಯ ಮಾಡುತ್ತಾರೆ. ಭಾನುವಾರ ಉಗುರು ಕತ್ತರಿಸುವುದು ಇದರಿಂದ ಆತ್ಮವಿಶ್ವಾಸದ ಮೇಲೆ ವಿರುದ್ಧ ಪರಿಣಾಮ ಉಂಟಾಗಿ ಹಲವು ಆರೋಗ್ಯಕರ ಸಮಸ್ಯೆಗಳು ಉಂಟಾಗುತ್ತವೆ. ವಿಡಿಯೋ ನೋಡಿದ ಮೆಚ್ಚಿನ ಸ್ನೇಹಿತರಿಗೆ ತುಂಬು ಹೃದಯದ ಧನ್ಯವಾದಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ.